ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎರಡು ತರಹದ ಗರ್ಗರಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ನಾನು 1 kg ಆಗುವಷ್ಟು ಅಕ್ಕಿ, ಅರ್ಧ kg ಅಷ್ಟು ಹುರ್ಗಡ್ಲೆ, 1/4 kg ಆಗುವಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಯಾವುದನ್ನು ಹುರಿದಿಲ್ಲ, ಎಲ್ಲವನ್ನು ಮಿಕ್ಸ್ ಮಾಡಿ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಡ್ಬಂದಿದ್ದೀನಿ. ನೋಡಿ, ಈ ರೀತಿ ಹಿಟ್ಟು ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದೇ ಹಿಟ್ಟಿನಲ್ಲಿ ನಾನು ನೀಟಾಗಿ ಜರಡಿ ಮಾಡಿ 1 ಬೌಲ್ ಆಗುವಷ್ಟು ಉಪಯೋಗಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರಕ್ಕೆ 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ. ಈಗ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾವಾಗಾದರೂ ಒಂದ್ಸಲ ಫ್ರೀ ಇದ್ದಾಗ ಈ ರೀತಿ ಹಿಟ್ಟು ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಈ ರೀತಿ ಗರ್ಗರಿ ಆಗಿರುವಂಥ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ಕೂಡ ರೆಡಿ ಆಗುತ್ತೆ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ 1 ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಕೂಡ ಉಪಯೋಗಿಸ್ಕೋಬೋದು. ಆಮೇಲೆ ಇದರ ಮೇಲೆ ಚೆನ್ನಾಗಿ ಬಿಸಿ ಮಾಡಿದಂಥ ಎಣ್ಣೆ ಹಾಕೊತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಬಿಸಿ ಮಾಡಿ ಹಾಕೊತಾ ಇದ್ದೀನಿ. ಈಗ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಉಪಯೋಗಿಸ್ಕೋಬೋದು. ನಿಮ್ಮ ಹಿಟ್ಟು ಎಷ್ಟಿರುತ್ತೆ ಅದರ ತಕ್ಕಂತೆ ಎಣ್ಣೆನ ಬಿಸಿ ಮಾಡಾಕಿ ಕಲಿಸ್ಕೊಡ್ರಿ. ಹಿಟ್ಟಿಗೆ ಎಣ್ಣೆಯನ್ನು ಎಷ್ಟು ಹಾಕೋಬೇಕು, ಯಾವ ಹದದಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿರಿ. ನೋಡಿ, ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಒಂದ್ಸಲ ಈ ರೀತಿ ನೀಟಾಗಿ ಕಲಿಸ್ಕೊಡ್ರಿ. ನೀಟಾಗಿ ಕಲಿಸಿದ್ಮೇಲೆ ಈ ರೀತಿ ಹಿಟ್ಟಿನಲ್ಲಿ ಒಂದ್ಸಲ ಉಂಡೆ ಮಾಡಿ ನೋಡಿರಿ. ಈ ರೀತಿ ಮಾಡಿದಾಗ ಹಿಟ್ಟಿನಲ್ಲಿ ಉಂಡೆ ಬರಬೇಕು. ಈ ರೀತಿ ಉಂಡೆ ಬಂದರೆ ಹಿಟ್ಟಿಗೆ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನಮಗೆ ಹಿಟ್ಟಿನಲ್ಲಿ ಉಂಡೆ ಬರಲಿಲ್ಲ ಅಂದರೆ ಇನ್ನೂ ಎಣ್ಣೆ ಕಡಿಮೆ ಆಗಿದೆ ಅಂತ ಅರ್ಥ. ಆ ಟೈಮಲ್ಲಿ ನೀವು ಎಣ್ಣೆಯನ್ನು ಇನ್ನೂ ಸ್ವಲ್ಪ ಬಿಸಿ ಮಾಡಿ ಇದ್ರಲ್ಲಿ ಹಾಕಿ ಕಲಿಸ್ಕೊಡ್ರಿ, ಆಗ ಕರೆಕ್ಟ್ ಆಗುತ್ತೆ. ನೋಡಿರಿ, ನೀಟಾಗಿ ಕಲಿಸಿದ್ಮೇಲೆ ಈಗ ಮಧ್ಯದಲ್ಲಿ ಗ್ಯಾಪ್ ಮಾಡಿ ಈಗ ಇದರಲ್ಲಿ ಚೆನ್ನಾಗಿ ಬಿಸಿ ಮಾಡಿದಂಥ ನೀರನ್ನು ಸ್ವಲ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಮೊದಲನೇ ಸಲ ಹಾಕುವಾಗ ನಾವು ಬಿಸಿ ಮಾಡಿದಂಥ ನೀರನ್ನು ಹಾಕಿ ಕಲಿಸ್ಕೋಬೇಕು. ತಣ್ಣೀರು ಹಾಕಿ ಕಲಿಸ್ಕೋಬಾರ್ದು. ಬಿಸಿನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಚಕ್ಲಿ ಒತ್ತುವಾಗ ಮಧ್ಯದಲ್ಲಿ ಕಟ್ ಆಗೋದಿಲ್ಲ, ನೀಟಾಗಿ ರೌಂಡ್ ಆಗುತ್ತೆ. ಹಾಗಾಗಿ ಬಿಸಿನೀರು ಹಾಕಿ ಕಲಿಸ್ಕೊಡ್ರಿ. ನೋಡಿ, ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಕೈಯಿಂದ ನಾದ್ಕೊಳ್ಳೋಣ. ಮೊದಲು ಹಾಕಿರುವಂಥ ನೀರಿನಲ್ಲೇ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ನಾದ್ಕೊಡ್ರಿ. ನೋಡಿ, ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಇರ್ತಕ್ಕಂಥ ನೀರನ್ನು ಹಾಕಿ ನಾದ್ಕೊಳ್ಳೋಣ. ತಣ್ಣೀರು ಉಪಯೋಗಿಸೋಕ್ಕೆ ಹೋಗಬೇಡ್ರಿ, ಲೈಟಾಗಿ ಬಿಸಿ ಇರುವಂಥ ನೀರನ್ನು ಹಾಕಿ ಕಲಿಸ್ಕೋಬೇಕು. ಈ ರೀತಿ ನಾವು ಬಿಸಿನೀರು ಉಪಯೋಗಿಸೋದ್ರಿಂದ ಚಕ್ಲಿ ಹಿಟ್ಟು ತುಂಬ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಚಕ್ಲಿ ಒತ್ತುವಾಗ ಅಥವಾ ಕೋಡ್ಬಳೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮಧ್ಯಕ್ಕೆ ಕಟ್ ಆಗೋದಿಲ್ಲ. ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬಿಸಿನೀರೇ ಹಾಕಿ ಕಲಿಸ್ಕೊಡ್ರಿ. ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ತುಂಬ ಹೊತ್ತು ನಾದ್ಕೋಬೇಕು. ಅಂದಾಗ ಹಿಟ್ಟು ನಮಗೆ ಚೆನ್ನಾಗಿ ರೆಡಿ ಆಗುತ್ತೆ. ನಾವು ಜಾಸ್ತಿ ನೀರು ಒಂದೇ ಸಲಕ್ಕೆ ಹಾಕಿ ಪಟಾಫಟ ಅಂತ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ನಮಗೆ ಅಷ್ಟು ಚೆನ್ನಾಗಿ ರೆಡಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ತುಂಬ ಹೊತ್ತು ಕಲಿಸ್ಕೊಡ್ರಿ, ಆಗ ಹಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಹಿಟ್ಟು ತುಂಬ ಸ್ಮೂತಾಗಿರಬಾರ್ದು, ಆದಷ್ಟು ಗಟ್ಟಿ ಇರಬೇಕು. ಎಷ್ಟು ಗಟ್ಟಿ ಇರುತ್ತೆ ನೋಡಿರಿ ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಡ್ರಿ. ಹಿಟ್ಟನ್ನು ಈ ರೀತಿ ಎಷ್ಟೊತ್ತು ನಾದ್ಕೊತೀರಿ ನೋಡಿರಿ, ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು 20 ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ. ನೋಡಿ, 20 ನಿಮಿಷ ನೆನೆಸ್ಲಿಕ್ಕೆ ಇಟ್ಟಿದೆ, ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿದೆ. ಈ ಒಂದೇ ಥರ ಹಿಟ್ಟಿನಲ್ಲಿ 2 ಥರದ ಗರ್ಗರಿಯಾದ ಕ್ರಿಸ್ಪಿಯಾದ ರೆಸಿಪಿನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಮೊದಲನೇದಾಗಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಯಾವುದಾದ್ರೂ ಒಂದು ಮನೆ ಮೇಲೆ ಅಥವಾ ತಟ್ಟೆ ಮೇಲೆ ಈ ರೀತಿ ಉದ್ದಕ್ಕೆ ಮಾಡ್ತಾ ಹೋಗಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಡ್ರಿ. ನೋಡಿ, ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ಮೇಲೆ ಈಗ ಇವುಗಳನ್ನು ಈ ರೀತಿ ಚಿಕ್ಕದಾಗಿ ರೌಂಡಾಗಿ ಮಾಡ್ತಾ ಹೋಗೋಣ. ನಿಮಗೆ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ಇವುಗಳನ್ನೇ ಸ್ವಲ್ಪ ದೊಡ್ಡ ಸೈಜಲ್ಲಿ ರೌಂಡ್ ಮಾಡಿಕೊಡ್ರಿ. ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗನೆ ಫ್ರೈ ಆಗುತ್ತೆ ಅಂತೇಳಿ ಈ ರೀತಿ ಚಿಕ್ಕದಾಗಿನೇ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡಿಕೊಡ್ರಿ. ನೋಡಿ, ಹಿಟ್ಟನ್ನು ಈ ರೀತಿ ಉದ್ದಕ್ಕೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ರಿಂಗನ್ನು ಮಾಡ್ಕೋಬೋದು.
ಇದೇ ರೀತಿ ಒಂದು ಸ್ವಲ್ಪ ಮಾಡಿಟ್ಕೊಂಡ್ಬಿಡ್ರಿ. ಸ್ವಲ್ಪ ಮಾಡಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗನೆ ಫ್ರೈ ಮಾಡ್ಕೋಬೋದು. ನೋಡಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಾಡ್ಕಿಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ ಅಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟಾಕಿ ನೋಡಿದಾಗ ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಈ ರೀತಿ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಹೋಗೋಣ. ನೋಡಿರಿ, ಎಣ್ಣೆಯಲ್ಲಿ ಈ ರೀತಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು. ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು. ನೋಡಿ, ಬಬಲ್ಸ್ ಈ ರೀತಿ ಕಡಿಮೆ ಆದಮೇಲೆ ಈ ರೀತಿ ನಿಧಾನವಾಗಿ ತಿರುಗಿಸಿ ಎರಡು ಕಡೆಗೂ ಫ್ರೈ ಮಾಡಿಕೊಡ್ರಿ. ನೆನಪಿರಲಿ, ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಅಂದಾಗ ಒಳಗಡೆಯಿಂದ ಗರ್ಗರಿಯಾಗಿ ಫ್ರೈ ಆಗುತ್ತೆ ಮತ್ತು ಇವುಗಳನ್ನು ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟ್ ಆಗೋದಿಲ್ಲ. ಇವುಗಳನ್ನು ನೀವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ನೋಡಿ, ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಮಾತ್ರ ನಮಗೆ ಕೋಡ್ಬಳೆ ಗರ್ಗರಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ. ನೋಡಿ, ತುಂಬಾ ಗರ್ಗರಿಯಾದ ಕ್ರಿಸ್ಪಿಯಾದ ಕೋಡ್ಬಳೆ ಅಂತೂ ರೆಡಿಯಾಗಿವೆ. ಈಗ ಈ ಕೋಡ್ಬಳೆ ಮಾಡಿರುವಂಥ ಹಿಟ್ಟನ್ನೇ ಉಪಯೋಗಿಸಿ ಚಕ್ಲಿ ಕೂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಿಟ್ಟು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸಾಫ್ಟಾಗಿ ಮಾಡಿ ಸಿಲಿಂಡರ್ ಆಕಾರದಲ್ಲಿ ರೆಡಿ ಮಾಡಿ ಸ್ಟಾರ್ ಸೇಪ್ ಇರುವಂಥ ಪ್ಲೇಟನ್ನು ಈ ರೀತಿ ಚಕ್ಲಿ ಮನೆಗೆ ಜೋಡಿಸಿ ಈಗ ಒಳಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ನಮ್ಗೆ ಒಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ರೆಡಿ ಮಾಡಿರುವಂಥ ಹಿಟ್ಟು ಇದರಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಹಾಕಿ ನೀಟಾಗಿ ಮೇಲಿಂದ ಕ್ಲೋಸ್ ಮಾಡಿ ಚಕ್ಲಿಯನ್ನು ಒತ್ಕೊಳ್ಳೋಣ. ನೋಡಿ, ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕಟ್ಟಾಗೋದಿಲ್ಲ. ನಿಮಗೆ ಚಿಕ್ಕ ಚಿಕ್ಕದು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಡ್ರಿ, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ನಾನಿವತ್ತು ಚಿಕ್ಕ ಚಿಕ್ಕದಾಗಿರುವಂಥ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ಅಂಗಡಿಗಲ್ಲಿ ಅಥವಾ ಬೇಕ್ರಿಗಲ್ಲಿ ನೋಡಿರ್ತೇವೆ ನೋಡಿರಿ, ಅದೇ ರೀತಿ ಪುಟ್ಟದಾದಂಥ ಚಕ್ಲಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಮಗೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒತ್ತಿಟ್ಕೊಳ್ಳೋಣ. ನೋಡಿ, ಈ ರೀತಿ ಒತ್ತಿದ ಮೇಲೆ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗೋಣ. ಮೊದಲು ಎಣ್ಣೆಯನ್ನು ಐ ಫ್ಲೇಮಲ್ಲಿ ಬಿಸಿ ಮಾಡಿಕೊಡ್ರಿ. ಎಣ್ಣೆ ಬಿಸಿ ಆದಮೇಲೆ ನಿಧಾನವಾಗಿ ಈ ರೀತಿ ಒತ್ತಿಟ್ಕೊಂಡಿರೋದನ್ನು ಒಂದೊಂದಾಗಿ ಬಿಡ್ತಾ ಹೋಗ್ರಿ. ನೋಡಿರಿ, ಎಣ್ಣೆಗೆ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು. ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ನೀಟಾಗಿ ಕಡಿಮೆ ಆದಮೇಲೆ ಈ ರೀತಿ ನಿಧಾನವಾಗಿ ಒಂದೊಂದಾಗಿ ತಿರುಗಿಸ್ಕೊಳ್ರಿ. ಆಗ ಚಕ್ಲಿ ಮುರಿಯೋದಿಲ್ಲ. ನಾವು ಎಣ್ಣೆಗೆ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸಕ್ಕೆ ಹೋದರೆ ಚಕ್ಲಿ ನಮಗೆ ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ. ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸಿ ಎರಡು ಕಡೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಡ್ರಿ. ಚಕ್ಲಿಯನ್ನು ನಾವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ನೋಡಿ, ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಪೂರ್ತಿಯಾಗಿ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅಂದಾಗಲೇ ಗರ್ಗರಿಯಾದ ಕ್ರಿಸ್ಪಿಯಾದಂಥ ಚಕ್ಲಿ ನಮ್ಮದಾಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ತೆಗೆದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ. ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಿನಿಂದಲೂ ಚಕ್ಲಿ ಮತ್ತು ಕೋಡ್ಬಳೆಯನ್ನು ಮಾಡಿ ರೆಡಿ ಮಾಡಿಕೊಡ್ರಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದೇ ಹಿಟ್ಟಿನಿಂದ ಎರಡು ಥರದ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಮತ್ತು ಕೋಡ್ಬಳೆಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ. ಎರಡೂ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.